साथियों, कांग्रेस किस तरह किसानों को धोखा देती है, इसका बहुत बड़ा उदाहरण कर्नाटका है। हमने छोटे किसानों के लिए पीएम किसान सम्मान निधि स्कीम बनाई। यहां जब बीजेपी सरकार थी तो किसानों को 10,000 रुपये मिलते थे। 6,000 रुपीज केंद्र सरकार देती थी और 4,000 रुपीज कर्नाटका की बीजेपी सरकार देती थी। लेकिन कांग्रेस सरकार आते ही उसने किसानों को 4,000 रुपया देना बंद कर दिया। ऐसी एंटी फार्मर कांग्रेस को आप सजा देंगे, ये मेरा पूरा विश्वास है। ಬಂಧುಗಳೇ, ಕಾಂಗ್ರೆಸ್ ರೈತರಿಗೆ ಯಾವ ರೀತಿ ಅನ್ಯಾಯ ಮೋಸ ಮಾಡುತ್ತದೆ ಎಂಬುದಕ್ಕೆ ಕರ್ನಾಟಕ ಅತ್ಯಂತ ಉತ್ತಮ ಉದಾಹರಣೆಯಾಗಿದೆ. ನಾವು ಸಣ್ಣ ಸಣ್ಣ ರೈತರಿಗಾಗಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಜಾರಿ ಮಾಡಿದ್ವಿ. ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ 10,000 ರೂಪಾಯಿಗಳು ಸಿಗುತ್ತಿತ್ತು. ಅದರಲ್ಲಿ 6,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಮತ್ತು 4,000 ರೂಪಾಯಿಗಳನ್ನು ಅಂದಿನ ಬಿಜೆಪಿ ಸರ್ಕಾರ ನೀಡುತ್ತಿತ್ತು. ಆದ್ರೆ ಯಾವಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಆ ತಕ್ಷಣದಿಂದ ರೈತರಿಗೆ ನೀಡ್ತಾ ಇದ್ದಂತ 4,000 ರೂಪಾಯಿಗಳನ್ನು ನಿಲ್ಲಿಸಿತು. ಈ ರೀತಿಯ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ನೀವು ಕಲಿಸ್ತೀರಾ ಅಂತ ನಾನು ಭಾವಿದ್ದೇನೆ, ನಾನು ನಂಬಿದ್ದೇನೆ. भाई और बहनों, एनडीए सरकार सेरी कल्चर को बढ़ावा देने के लिए भी लगातार काम कर रही है। हमारी सरकार ने सिल्क समग्र योजना के तहत राज्यों को करीब 1,300 करोड़ रुपीस की मदद दी है। यहां के सिडला घट्टा सिल्क और रॉ सिल्क से बनी साड़ियों को हमने वन डिस्ट्रिक्ट वन प्रोडक्ट मिशन के में शामिल किया है। ಬಂಧುಗಳೇ, ಎನ್ಡಿಎ ಸರ್ಕಾರ ರೇಷ್ಮೆ ಉದ್ಯಮಕ್ಕೆ ಉತ್ತೇಜನ ನೀಡುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ನಮ್ಮ ಸರ್ಕಾರ ರೇಷ್ಮೆ ಸಮಗ್ರ ಯೋಜನೆ ಅಡಿನಲ್ಲಿ 1,300 ಕೋಟಿ ರೂಪಾಯಿಗಳ ಸಹಾಯಧನವನ್ನು ನೀಡಿದೆ. ಇಲ್ಲಿನ ಶಿಡ್ಲಘಟ್ಟದ ರೇಷ್ಮೆ ಹಾಗೂ ಕಚ್ಚಾ ರೇಷ್ಮೆಯಿಂದ ಮಾಡಿದ ಸೀರೆಗಳನ್ನ ಒಂದು ಜಿಲ್ಲೆ ಒಂದು ಉತ್ಪನ್ನ ಹೆಸರಿನಲ್ಲಿ ಸೇರಿಸಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. साथियों, नाड़ प्रभु केम्पे गौड़ा जी के विजन से इंस्पायर्ड एनडीए सरकार कर्नाटका में आधुनिक इंफ्रास्ट्रक्चर का विस्तार कर रही है। पिछले 10 इयर्स में कर्नाटका में नेशनल हाईवे की संख्या 25 से बढ़कर 49 हो गई है। इस रीजन में स्पेशल इकोनॉमिक जोन की स्थापना से रोजगार और आर्थिक विकास को बढ़ावा मिलेगा। ಬಂಧುಗಳೇ, ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯಿಂದ ಪ್ರೇರಣೆಯನ್ನ ಪಡೆದು ಎನ್ಡಿಎ ಸರ್ಕಾರವು ಕರ್ನಾಟಕದಲ್ಲಿ ಆಧುನಿಕ ಮೂಲಭೂತ ಸೌಕರ್ಯಗಳ ನಿರ್ಮಾಣವನ್ನ ಮಾಡ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದ ನ್ಯಾಷನಲ್ ಹೈವೇಗಳು ಅಂದರೆ ಹೆದ್ದಾರಿಗಳ ಸಂಖ್ಯೆ 25ರಿಂದ 49ಕ್ಕೆ ಹೆಚ್ಚಳವಾಗಿದೆ. ಈ ಭಾಗದಲ್ಲಿ ವಿಶೇಷ ಆರ್ಥಿಕ ವಲಯ ಸ್ಪೆಷಲ್ ಎಕನಾಮಿಕ್ ಝೋನ್ ನಿರ್ಮಾಣದಿಂದ ಉದ್ಯೋಗ ಹಾಗೂ ಆರ್ಥಿಕ ಪ್ರಗತಿಗೆ ಉತ್ತೇಜನ ಸಿಗಲಿದೆ. साथियों, यहां नंदी हिल्स भी है, ताई भुवनेश्वरी और ताई कोलारम्मा, उनका आशीर्वाद भी है। हमारी सरकार इस क्षेत्र में तीर्थ यात्रा और वीकेंड गेटवे के रूप में इसे और पॉपुलर बनाने के लिए भी काम करेगी। ಬಂಧುಗಳೇ, ಇಲ್ಲಿ ನಂದಿ ಬೆಟ್ಟ ಇದೆ, ತಾಯಿ ಭುವನೇಶ್ವರಿ, ತಾಯಿ ಕೋಲಾರಮ್ಮನ ಆಶೀರ್ವಾದ ಇದೆ. ನಮ್ಮ ಸರ್ಕಾರವು ಈ ಸ್ಥಳಗಳನ್ನ ತೀರ್ಥಯಾತ್ರೆಯ ಪ್ರಮುಖ ತೀರ್ಥ ಕ್ಷೇತ್ರಗಳನ್ನಾಗಿ ಹಾಗೂ ವೀಕೆಂಡ್ ಗೇಟ್ವೇ ರಜಾಕಾಲಿನ ಹೆಬ್ಬಾಗಿಲುಗಳನ್ನಾಗಿ ಮಾಡುವ ಮುಖಾಂತರವಾಗಿ ಈ ಸ್ಥಳಗಳಿಗೆ ಇನ್ನಷ್ಟು ಪ್ರಸಿದ್ಧಿಯನ್ನು ತಂದುಕೊಡ್ತಕ್ಕಂತ ಕೆಲಸಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. भाई और बहनों, 26 अप्रैल को आप सभी को मतदान में बढ़ चढ़कर हिस्सा लेना, इसके लिए मैं विशेष प्रार्थना आपको कर रहा हूं। चिकबल्लापुर से डॉक्टर के सुधाकर और कोलार सीट से मल्लेश बाबू को बड़ी जीत दिलानी है और आपको
घर घर जाकर ये भी कहना है कि मोदी जी आए थे और आप सभी को नमस्कार कहा है। ಸಹೋದರ ಸಹೋದರಿಯರೇ, ಇದೇ ಏಪ್ರಿಲ್ 26ರಂದು ನಡೆಯುವ ಮತದಾನದಲ್ಲಿ ಮಹತ್ವದ ಹೆಜ್ಜೆಯನ್ನಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಹಾಗೂ ಕೋಲಾರದಲ್ಲಿ ಮಲ್ಲೇಶ್ ಬಾಬುರವರನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿದೆ. ತಾವೆಲ್ಲರೂ ಕೂಡ ಪ್ರತಿ ಮನೆಗೂ ಕೂಡ ತೆರಳಿ ಹೇಳಬೇಕಿದೆ, ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು, ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸಿದ್ದಾರೆ ಅಂತಕ್ಕಂಥ ಮಾತನ್ನ ನೀವೆಲ್ಲರೂ ಕೂಡ ಹೋಗಿ ಹೇಳಬೇಕಾಗಿದೆ. ಭಾರತ್ ಮಾತಾ ಕಿ ಜೈ. भारत माता की, भारत माता की, भारत माता की। बहुत बहुत धन्यवाद। ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.